ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದ್ರೆ ಭೂಮಿ ಮ್ಯಾಲ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ. ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ ಮಣ್ಣು ಕೆಡಿಸಬಾರದು, ನೀರು ಕೊಟ್ಟಾನ ನೀರು ಕೆಡಿಸಬಾರದು, ಗಾಳಿ ಕೊಟ್ಟಾನ ಗಾಳಿ ಕೆಡಿಸಬಾರದು, ಬೆಳಕ ಈ ಬೈಲ ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ. ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಬಹಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬೈಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀ ಬದುಕದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನಲ್ಲಿ. ದೇವ್ರು ಏನು ಈ ಜಗತ್ತು ಕೊಟ್ಟಾನ ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ಟತಿಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದಿದೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ ಇದನ್ನು ಕೆಟ್ಟದ್ದಕ್ಕೆ ಬಳಸಬಾರದು. ಸುಮ್ಮನೆ ಇದ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡಿದ. ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದ? ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳಕ್ಕೂ ಇದ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ, ಅಲ್ಲಿ ತೆಂಗ, ಅಲ್ಲಿ ಗದ್ದಿ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೇನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದಿ ಅಂತ ಅನ್ನೋದಿಲ್ಲಂತ. ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ ಹಸಿರು. ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರು ಆಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ. ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ. ಒಂದು ಮನೆ ಕಟ್ಟಿಸ್ತೀರ, ಆ ಮನೆಗೆ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ
ಒಂದು 50 ಲಕ್ಷ ರೂಪಾಯಿಯ ಕಿಮ್ಮತ್ತಿನ ಸಾಮಾನುಗಳನ್ನು ತರ್ತೀರಿ ನೀವು. ಅಮೇರಿಕದ ಡೈನಿಂಗ್ ಟೇಬಲ್ ತರ್ತೀರಿ, ಜರ್ಮನಿ ಎಲೆಕ್ಟ್ರಿಕಲ್ ಸಾಮಾನು ತರ್ತೀರಿ, ಚೈನಾ ವಾಲ್ ತರ್ತೀರಿ, ಟೈಲ್ಗಳನ್ನು ತರ್ತೀರಿ. ಇವೆಲ್ಲ ತಂದು ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿಯ ಸಾಮಾನುಗಳ ತಂದರೂ ಸಹಿತ ಮನಿ ಖಾಲಿ ಖಾಲಿ ಉಳಿತದೆ, ಮನಿ ತುಂಬೋದಿಲ್ಲ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದ ಸಾಮಾನು ಮನೆ ತುಂಬೋದಿಲ್ಲ. ಆ ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದ ಮಣ್ಣಿನ ಪಣತಿಯ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ವ್ಯಕ್ತಿಯ ಜೀವನ ತುಂಬುವುದು ಸಂಪತ್ತಿನಿಂದ ಜೀವನ ತುಂಬುವುದಿಲ್ಲ, ಸಂತೋಷದಿಂದ ಬದುಕು ತುಂಬುತ್ತದೆ. ಜೀವನದಲ್ಲಿ ಸಂಪತ್ತು ಮುಖ್ಯ ಅಲ್ಲ, ಸಂತೋಷ ಮುಖ್ಯ ಅಷ್ಟೆ. ನಾವೆಲ್ಲರೂ ಸಂತೋಷವಾಗಿರಬೇಕು. ನಾವೆಲ್ಲರ ಬಯಕೆ ಏನು ಅಂದರೆ ನಾವು ಸಂತೋಷವಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು. ಗೆಲುವಿನ ಬಯಕೆ ಎಲ್ಲರದಿದೆ. ನಾವೆಲ್ಲ ಗುಡಿಗುಂಡಾರಗಳಿಗೆ ಹೋಗ್ತೀವಿ. ದೇವರ ಹತ್ತಿರ ಹೋಗಿ ನಾವು ನನಗೆ ಸೋಲಾಗಲಿ ದುಃಖ ಆಗಲಿ ಅಂತ ಕಾಯಿ ಒಡಿಸ್ತೀವಿ? ಇಲ್ಲ. ದೇವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದು, ಭಗವಂತನೇ ನನ್ನ ಜೀವನದಲ್ಲಿ ಗೆಲುವಾಗಲಿ. ಇವತ್ತು ನೀವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಿ, ಎದಕ್ಕೆ? ಹೌ ಟು ವಿನ್, ಹೇಗೆ ಗೆಲುವನ್ನು ಸಾಧಿಸಬೇಕು. ಅದು ವ್ಯಾಪಾರವಿರಲಿ, ಉದ್ಯೋಗವಿರಲಿ, ಗೆಲುವನ್ನು ಸಾಧಿಸಬೇಕಲ್ಲ ಜೀವನದಲ್ಲಿ. ನೀವು ಮನೆ ಶಾಂತಿ ಮಾಡಿಸ್ತೀರಿ, ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಎದಕ್ಕೆ ಹೋಗ್ತೀರಾ? ಹೇಗೆ ಮಾಡಿದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬಲ್ಲೆ? ಅಂದ್ರೆ ಜೀವನದಲ್ಲಿ ಎಲ್ಲರ ಬಯಕೆ ಏನು ಅಂದ್ರೆ ನಾನು ಸಂತೋಷವಾಗಿರಬೇಕು, ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು, ನನ್ನದು ಗೆಲುವಿನ ಜೀವನವಾಗಬೇಕೆ ಹೊರತು ಸೋಲಿನ ಜೀವನ ಆಗಬಾರದು. ಇದು ಎಲ್ಲರ ಬಯಕೆ. ಇದು ಎಷ್ಟೇ ಕಷ್ಟಗಳು ಬರಲಿ, ನೋವುಗಳು ಇರಲಿ, ನಿರಾಶೆಗಳು ಇರಲಿ, ಅವುಗಳ ಮಧ್ಯದಲ್ಲಿ ಬದುಕಬೇಕಲ್ಲ. ಒಂದು ಗುಬ್ಬಿ ಇರ್ತದೆ. ನೀವು ನೋಡಿ, ಈ ಹೊಲದಾಗ ಹೋಗಿ ಜ್ವಾಳದ ದಂಟಿನ ಮೇಲೆ ಕುಂತಂದ್ರ ಅವ ಡಬ್ಬಿ ಬಡ್ದು ಅದನ್ನ ಎಬ್ಬಿಸಿ ಕಳಿಸ್ತಾನೆ. ಆ ಕಡೆ ಹೊಲದಾಗ ಹೋಗಿ ಕುಂತಂದ್ರ ಅವ ಡಬ್ಬಿ ಬಡ್ದು ಎಬ್ಬಿಸಿ ಕಳಿಸ್ತಾನೆ. ಅದಕ್ಕೆ ಏನು ನಮ್ಮಂಗೇನು ರೇಷನ್ ಕಾರ್ಡ್ ಐತೆ, ಅದಕ್ಕೆ ಯಾರು ಕೊಟ್ಟಿಲ್ಲ ಅಂದ್ರೆ ಏನು ರೇಷನ್ ಕಾರ್ಡ್ ಕೊಡ್ತೈತಪ್ಪ ಸರ್ಕಾರ, ಒಂದು 5 ರೂಪಾಯಿ ಕೆಜಿ ಅಕ್ಕಿರ ಕೊಡ್ತೈತಿ, 1 ರೂಪಾಯಿ ಕೆಜಿ ಅಕ್ಕಿ. ಈ ಹೊಲದಾಗ ಕುಂತ್ರ ಅವ್ರು ಎಬ್ಬಿಸ್ತಾರ, ಆ ಹೊಲದಾಗ ಕುಂತವ್ರು ಎಬ್ಬಿಸ್ತಾರ. ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ, ಆದರೂ ಬದುಕ್ತೈತಲ್ಲ. ಅದು ರೆಕ್ಕೆಗಳ ಮೇಲೆ ಭರವಸೆಯ ಬದುಕನ್ನು ಕಟ್ತೈತೆ. ಒಂದು ಗುಬ್ಬಿ ಅಷ್ಟೇ. ಅದೇನು ಸಾಲಿಗೆ ಹೋಗಿಲ್ಲ, ಯಾವ ಸೆಮಿನಾರಿಗೆ ಅಟೆಂಡ್ ಆಗಿಲ್ಲ. ಇದು ಭರವಸೆಯ ಬದುಕು. ಎಷ್ಟು ಜನ ಕಣ್ಣಿಲ್ಲಾರ್ದವರು ನಮ್ಮ ಜೀವನನ ಮುಗಿತಪ್ಪ, ಇನ್ನೇನು ಜೀವನ, ನಮಗೆ ಕಣ್ಣಿಲ್ಲ ಅಂದ್ರೆ ಮುಗಿದು ಹೋತಲ್ಲ ಜೀವನ ಅಂತ ಎಷ್ಟು ಜನ ಭಿಕ್ಷುಕರಾಗಿಲ್ಲ ಹೇಳಿ. ನಮಗೆ ಕಣ್ಣ ಇಲ್ಲಂದ್ರೆ ಜೀವನನ ಮುಗಿತಿಲ್ಲ ಅಂತ ತಿಳ್ಕೊಂಡು ಎಷ್ಟು ಜನ ಈ ಭೂಮಿಯ ಮೇಲೆ ಭಿಕ್ಷುಕರಾಗ್ಯಾರ. ಆದ್ರೆ ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಕಣ್ಣೇ ಇರಲಿಲ್ಲ. ನನಗೆ ಕಣ್ಣಿರದಿದ್ರೆ ಏನಾಯ್ತು, ಕಣ್ಣಿರ್ಲಾರ್ದವ್ರಿಗೆ ನಾನು ಕಣ್ಣಾಗಬೇಕಂದ ಪಂಚಾಕ್ಷರಿ ಗವಾಯಿಗಳಾಗಿದ್ದವರು. ಇದು ಭರವಸೆಯ ಬದುಕಷ್ಟೆ. ಗೆಲುವೆನೆಂಬ ಭಾಷೆ ಭಕ್ತನದು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ. ಇಲ್ಲಿರುವ 2 ಭಾಷೆಗಳು ನಾವು ಹೇಳ್ತೀವಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಫ್ರೆಂಚ್. 1000 ಭಾಷೆಗಳು ಸುಳ್ಳು, ಭಾಷೆಗಳೆಲ್ಲ ಅಸತ್ಯ. ಆದರೆ ಇರುವ 2 ಭಾಷೆಗಳಂದ್ರೆ ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಈ ಭೂಮಿಯ ಮೇಲೆ ದೇವನ ಭಾಷೆ ಏನು ಅಂದ್ರ, ನಿನಗೆ ಜನ್ಮ ಕೊಡಿಸಿನಿ ಭೂಮಿ ಮೇಲೆ ಅಂದ್ರೆ 1000 ಕಷ್ಟಗಳನ್ನು ಅದ್ರ ಜೊತೆ ಕೊಟ್ಟಿನಿ ಅನ್ನೋದು ದೇವನ ಭಾಷೆ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೋಡ ಭಗವಂತನೇ, ನೀನು 1000 ಕಷ್ಟಗಳನ್ನು ನನಗೆ ಕೊಡು. ನಿನ್ನ ಗುಡಿಗೆ ಬರುವುದು ನೀನು ಕೊಟ್ಟ ಕಷ್ಟ, ನೀನು ಕಷ್ಟ ಕೊಡಬೇಡ ಅಂತ ನಿನ್ನ ಗುಡಿಗೆ ಬರುವುದಿಲ್ಲ. ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳುವ ಹೇಡಿ ಭಕ್ತನೂ ನಾನಲ್ಲ. ನಿನ್ನ ಗುಡಿಗೆ ಎದಕ್ಕೆ ಬರ್ತೀನಿ ಅಂದ್ರೆ ಕಷ್ಟ ಕೊಡುವಂತ, ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ನೀ ಕೊಡುವ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡುವಂತ ಕೇಳಕ್ಕೆ ಬಂದಿರ್ತೀನಿ. ಇದು ಗೆಲುವಿನ ಭಾಷೆ.
ಇದು ಭಕ್ತನ ಭಾಷೆ. ಇದು ಏನು ಬದುಕಿದ್ರೆ ಈ ಭೂಮಿ ಮೇಲೆ ಜನ. ಅಮೇರಿಕಾದೊಳಗೆ ಒಂದು ಅರಿಜೋನಾ ಅಂತ ಒಂದು ಪ್ರಾಂತ್ಯ, ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು. ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ, ಏನು ಆಶ್ಚರ್ಯ ಇಲ್ಲ. ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಆ ಮಗುವಿಗೆ ಹುಟ್ಟುವಾಗನೇ ಎರಡೂ ಕೈ ಇರಲಿಲ್ಲ. ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರ ತಂದೆ ತಾಯಿ. ಸಣ್ಣ ಮಗು, ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು. ಆಕೆಗೆ ಹುಟ್ಟುವಾಗ ಎರಡೂ ಕೈ ಇರಲಿಲ್ಲ. ತಂದೆ ತಾಯಿಗೆ ಚಿಂತೆ ಆಯಿತು, ಮಗು ಸಣ್ಣ ಮಗು ಹುಟ್ಟುವಾಗ